ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. 2025-26ನೇ ಸಾಲಿನಲ್ಲಿ GNM ನರ್ಸಿಂಗ್ ನೀವು ಮಾಡಬೇಕು ಅಂತಂದರೆ ನೀವು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಮತ್ತು ಪ್ರೈವೇಟ್ ಕಾಲೇಜ್ಗಳಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ಗಳನ್ನು ಪಡ್ಕೋಬೇಕಂತಂದರೆ ನೀವು GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಪ್ರತಿ ವರ್ಷ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಸೊ ಆ ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ನೀವು ಕೌನ್ಸ್ಲಿಂಗ್ ಮುಖಾಂತರ ಸೀಟ್ಗಳನ್ನು ಪಡ್ಕೋಬೋದು. ಅದಕ್ಕೆ ನೀವು ಇನ್ನೂ ಅರೌಂಡ್ ಈ ತಿಂಗಳ ಲೆಕ್ಕಾಚಾರ ತೊಗೊಂಡ್ರೆ ನೆಕ್ಸ್ಟ್ ಮಂತ್ ಏನಪ್ಪ ಅಂತಂದರೆ ಎಂಡಿಂಗ್ ತನಕ ನೀವು ಕಾಯಬೇಕಾಗುತ್ತೆ. ಜೂನ್ ಮಂತಲ್ಲಿ ನಿಮಗೆ ಅಪ್ಲಿಕೇಶನ್ಗಳನ್ನು ಕರೀತಾರೆ. ನೀವು ಎಲ್ಲರೂ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ನಾನು ಅದರ ಬಗ್ಗೆ ನಿಮಗೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಹಾಕಬೇಕು, ಆನ್ಲೈನ್ ಪ್ರೊಸೀಜರ್ ಏನಿರುತ್ತೆ, ಸೀಟ್ಗಳನ್ನು ಹೇಗೆ ಪಡ್ಕೋಬೇಕು, ಅಪ್ಲೋಡ್ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಕೌನ್ಸ್ಲಿಂಗ್ ಆನ್ಲೈನಲ್ಲಿ ಹೇಗೆ ನಡೀತದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಮತ್ತು ನಿಮ್ಮಲ್ಲಿರುವಂಥ ಡೌಟ್ಗಳನ್ನು ಕೂಡ ನಾನು ಇಲ್ಲಿ ಕ್ಲಿಯರಿಫೈ ಮಾಡಲಿಕ್ಕೆ ನಾನು ಲೈವಲ್ಲಿ ಕೂಡ ಬರ್ತೇನೆ, ಜೊತೆಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ಸೊ ಚಾನಲಿಗೆ ನೀವು ಯಾರೆಲ್ಲ ಹೊಸಬರಿದ್ದೀರಾ ನೋಟಿಫಿಕೇಷನ್ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದರ ಜೊತೆಗೆ ನೀವು ಹಾಕಿರುವಂಥ ಒಂದು ಕಾಮೆಂಟ್ ಇದೆ, ಅದನ್ನು ಓದಿ ನಾನು ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಒಂದು ಕಾಮೆಂಟ್ ಹಾಕಿದ್ದಾರೆ ನಮಗೆ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಯು. ಏನಂದರೆ, ಸರ್ ನಾನು PUC ಡೈರೆಕ್ಟ್ ಎಕ್ಸಾಮ್ ಕಟ್ಟಿ ಬರೆದು ಪಾಸ್ ಮಾಡೀನಿ, ಈಗ ನನಗೆ GNM ನಾನು ಮಾಡಬಹುದಾ? ಸರ್ ನಾನು ಫಸ್ಟ್ PUC ಹೋಗಿಲ್ಲ, ಸೆಕೆಂಡ್ PUC ಎಕ್ಸಾಮ್ಗೆ ಮಾತ್ರ ಹೋಗಿ GNM ಮಾಡೋಕ್ಕೆ ಬರುತ್ತಾ? ಎಸ್. ಇವರೇನೆಂದರೆ ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೆದಿದ್ದಾರೆ. ನೀವೇನಾದರೂ ಕರ್ನಾಟಕ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಥವಾ ಗೌರ್ಮೆಂಟ್ ಬೋರ್ಡಲ್ಲಿ ನೀವು ಎಕ್ಸಾಮನ್ನು ಬರೆದಿದ್ದರೆ, ಓಕೆನಾ? ಸೊ ಎಕ್ಸಾಮನ್ನು ನೀವು ಗೌರ್ಮೆಂಟ್ ಬೋರ್ಡಲ್ಲಿ ಬರೆದಿದ್ದರೆ ನೀವು 100% ಅಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಡೈರೆಕ್ಟ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿದರೆ, ಅದರಲ್ಲಿ ನೀವು ಇಂಗ್ಲೀಷ್ ಒಂದು ಸಬ್ಜೆಕ್ಟನ್ನ ತೊಗೊಂಡು ಪಾಸ್ ಆಗಿದ್ದರೆ ನೀವು GNM ನರ್ಸಿಂಗನ್ನು ಮಾಡಬಹುದು. ಯಾಕಂದರೆ ನೀವು ಫಸ್ಟ್ PUC ಹೋಗಿಲ್ಲ, ತೊಂದರೆ ಇಲ್ಲ. ಯಾಕಂತಂದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಕರ್ನಾಟಕ ಸರ್ಕಾರವೇ ಏನು ಮಾಡಿದೆ ಅಂತಂದರೆ ಡೈರೆಕ್ಟ್ PUC ಎಕ್ಸಾಮನ್ನು ಅಟೆಂಡ್ ಮಾಡಲಿಕ್ಕೆ ಚಾನ್ಸಸನ್ನು ಕೊಟ್ಟಿದ್ದಾರೆ. ಸೊ ಅದರ ಅಡಿಯಲ್ಲಿ ಡೈರೆಕ್ಟ್ ಎಕ್ಸಾಮ್ ಏನು ಎಕ್ಸ್ಟರ್ನಲ್ ಥರ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಹೋಗಿ ನೀವು ಕಟ್ಟಿ ಪಾಸ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟ್ ಎಕ್ಸಾಮನ್ನು ಬರೆದಿದ್ರು ಕೂಡ ಅದು ಗೌರ್ಮೆಂಟ್ ನಮ್ಮ ಕರ್ನಾಟಕ ಸ್ಟೇಟ್ PU ಬೋರ್ಡಲ್ಲಿ ನೀವು ಎಕ್ಸಾಮ್ ಬರೆದಿದ್ರೆ ಪಕ್ಕ ನೀವು GNM ನರ್ಸಿಂಗ್ ಮಾಡ್ಬೋದು. ಕಾಯಿರಿ, ನೆಕ್ಸ್ಟ್ ಮಂತ್ ಅಪ್ಲಿಕೇಶನ್ ಬಿಡ್ತಾರೆ, ನೀವು ಸೀಟ್ಗಳನ್ನು ಪಡ್ಕೋಬೋದು.